ನಮಸ್ಕಾರ ಸ್ನೇಹಿತರೆ, ನೀವು ಮೈನ್ ಕ್ರಾಫ್ಟ್ ಆಟವನ್ನು ಆಡಿದ್ದೀರಾ ಅಂದುಕೊಳ್ಳುತ್ತೇನೆ. ಅದೇ ಆಟದ ಜಗತ್ತು ನಿಜವಾಗಿದ್ದರೆ ಏನಾಗಬಹುದು ಎಂಬುದನ್ನು ಯೋಚನೆ ಮಾಡಿದ್ದೀರಾ? ಎಸ್ ಗಾಯ್ಸ್, ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರುವ ಮೂವಿಯ ಹೆಸರು ಬಂದ್ಬಿಟ್ಟು ಮೈನ್ ಕ್ರಾಫ್ಟ್. ಒಬ್ಬ ಹುಡುಗ ಅವನು ಮೈಂಡ್ ಕ್ರಾಫ್ಟ್ ವರ್ಲ್ಡಲ್ಲಿ ಅವನಿಗೆ ಬಂದ ಕ್ರಿಯೇಷನ್ ಮಾಡಿ ಮುಂದೆ ಅತಿ ದೊಡ್ಡ ಅಪಾಯಕ್ಕೆ ಸಿಲುಕಿಕೊಳ್ಳುತ್ತಾನೆ. ಅದು ಏನೆಂದು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ ಎಂದು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡುವ. ಬನ್ನಿ. ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ. ಕತೆ ಶುರುವಾಗುತ್ತೆ. ಒಬ್ಬ ಚಿಕ್ಕ ಹುಡುಗನಿಂದ ಅವನು ಒಂದು ಚಿಕ್ಕ ಮೈನು ಮುಂದೆ ನಿಂತಿರುವುದನ್ನು ತೋರಿಸುತ್ತಾರೆ. ಅದೇ ಸೀನಿನಲ್ಲಿ ಒಬ್ಬ ಅಜ್ಜನನ್ನು ಕೂಡ ತೋರಿಸುತ್ತಾರೆ. ಆ ಅಜ್ಜನು ಆ ಹುಡುಗನನ್ನು ತಡೆಯಲು ಪ್ರಯತ್ನ ಮಾಡುತ್ತಾನೆ. ಯಾಕಂದರೆ ಆವ ನಿಂತಿರುವ ಮೈನಿಗೆ ಚಿಕ್ಕ ಮಕ್ಕಳಿಗೆ ಪ್ರವೇಶ ಇರುವುದಿಲ್ಲ. ಆದ್ದರಿಂದ ಅಜ್ಜನು ಅವರನ್ನು ಓಡಿಸಲು ಪ್ರಯತ್ನ ಪಡುತ್ತಾನೆ. ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟಿಗೆ ಬರುತ್ತದೆ. ಅದೇ ಹುಡುಗ ಈಗ ಬೆಳೆದು ಅಂಕಲ್ ಆಗಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನೇ ನಮ್ಮ ಈ ಕಥೆಯ ಹೀರೋ ಆಗಿರುತ್ತಾನೆ. ಅಂಕಲ್ ಹೆಸರು ಬಂದ್ಬಿಟ್ಟು ಸ್ಟೀವ್ ಅಂತ. ಅವನು ಒಂದು ದಿವಸ ಕುಳಿತು ಯೋಚನೆ ಮಾಡುತ್ತಾನೆ. ಅವನಿಗೆ ಚಿಕ್ಕ ವಯಸ್ಸಿನ ನೆನಪುಗಳು ನೆನಪಾಗುತ್ತವೆ. ಆಗ ಅವನಿಗೆ ನೆನಪಾಗುತ್ತದೆ ಆ ಮೈನಿನದ್ದು. ಆಗ ಅವನು ಆ ಮೈನಿನ ಬಳಿ ಹೋಗುತ್ತಾನೆ. ಅಲ್ಲಿ ಅವನಿಗೆ ಮತ್ತೆ ಅದೇ ಅಜ್ಜ ಸಿಗುತ್ತಾನೆ. ಆಗ ಅವನು ಅವನಿಂದ ತಪ್ಪಿಸಿಕೊಂಡು ಆ ಮೈನಿನ ಒಳಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಸಿಗುತ್ತದೆ ಒಂದು ಕ್ಯೂಬ್. ಆ ಕ್ಯೂಬ್ ಒಳಿತಾ ಇರುತ್ತದೆ. ಮತ್ತೊಂದು ಅವನಿಗೆ ಕ್ಯೂಬ್ ಸಿಗುತ್ತದೆ, ಅದು ಖಾಲಿಯಾಗಿರುತ್ತದೆ. ಆ ಎರಡು ಕ್ಯೂಬುಗಳನ್ನು ಅವನು ಸೇರಿಸಿದಾಗ ಇನ್ನೊಂದು ಜಗತ್ತಿನ ಪೋರ್ಟಲ್ ಓಪನ್ ಆಗುತ್ತದೆ. ಅಲ್ಲಿ ಅವನು ಒಳಗೆ ಹೋದಾಗ ಮೂವಿಯಲ್ಲಿ ಅದನ್ನು ಓವರ್ ವರ್ಲ್ಡ್ ಎಂದು ಕರೆದಿದ್ದಾರೆ. ಇದನ್ನು ನಾವು ಮೈಂಡ್ ಕ್ರಾಫ್ಟ್ ವರ್ಲ್ಡ್ ಎಂದು ಕರೆಯೋಣ. ಅಲ್ಲಿ ಅವನು ಅನೇಕ ಮನೆಗಳನ್ನು ಕಟ್ಟುತ್ತಾನೆ. ಅವನಿಗೆ ಒಂದು ದಿನ ಒಂದು ನಾಯಿ ಸಿಗುತ್ತದೆ. ಅದನ್ನು ಅವನು ಒಂದು ಮೂಳೆಯನ್ನು ಕೊಟ್ಟು ಟೀಮ್ ಮಾಡುತ್ತಾನೆ. ಒಂದು ದಿನ ಅವರು ಹೋಗುತ್ತಿರುವಾಗ ಒಂದು ಪೋರ್ಟಲ್ ಸಿಗುತ್ತದೆ. ಅವರು ಆ ಪೋರ್ಟಲ್ ಅನ್ನು ಓಪನ್ ಮಾಡಿದಾಗ ಅಲ್ಲಿ ಸಿಗುತ್ತದೆ ಒಂದು ಕರಾಳವಾದ ದೃಶ್ಯವನ್ನು ನೋಡುತ್ತಾರೆ. ಅಲ್ಲಿ ಪಿಗ್ಲಿನ್ಸ್ಗಳ ರಾಣಿ ಪಿಗ್ಲಿನ್ಸ್ಗಳಿಂದ ಬರೀ ಚಿನ್ನವನ್ನು ತೆಗಿಸ್ತಾ ಇರುತ್ತಾಳೆ. ಅವಳಿಗೆ ಚಿನ್ನ ಅಂದರೆ ತುಂಬ ಇಷ್ಟವಾಗಿರುತ್ತದೆ. ಅದರಿಂದ ಎಲ್ಲ ಪಿಗ್ಲಿನ್ಸ್ಗಳಿಂದ ಅವಳು ಚಿನ್ನವನ್ನು ತೆಗಿಸ್ತಾ ಇರುತ್ತಾಳೆ. ಅಲ್ಲಿ ಬಂದ ನಮ್ಮ ಸ್ಟೀವನ್ ಪಿಗ್ಲಿನ್ಸ್ಗಳ ರಾಣಿ ನೋಡುತ್ತಾಳೆ. ಆಗ ಅವನನ್ನು ಕರೆದು ನೀನು ಎಲ್ಲಿಂದ ಬಂದಿದೆಯಾ ಎಂದು ಕೇಳಿದಾಗ ಅವನು ಓವರ್ ವರ್ಲ್ಡ್ ಇಂದ ಹೇಳ್ತಾನೆ. ಅವನ ಕೈಯಲ್ಲಿದ್ದ ಕ್ಯೂಬ್ ಅನ್ನು ನೋಡುತ್ತಾಳೆ. ಆ ಕ್ಯೂಬಿನಿಂದ ನಾವು ಓವರ್ ವರ್ಲ್ಡ್ ಅನ್ನು ವಶ ಮಾಡಿಕೊಳ್ಳಬೇಕೆಂದು ಯೋಚಿಸಿ ಅವರಿಬ್ಬರನ್ನ ಬಂಧಿಸುತ್ತಾಳೆ. ಅವರನ್ನ ಬಂಧಿಸಿದಾಗ ನಮ್ಮ ಸ್ಟೀವ್ ಯೋಚನೆ ಮಾಡುತ್ತಾನೆ, ಈ ಕ್ಯೂಬ್ ಅವರ ಕೈಯಲ್ಲಿ ಸಿಕ್ಕರೆ ಇಡೀ ಓವರ್ ವರ್ಲ್ಡ್ ನಾಶವಾಗುತ್ತೆ ಎಂದು ಯೋಚಿಸಿ ಅವನು ನಾಯಿಯ ಕೈಯಿನಲ್ಲಿ ಆ ಕ್ಯೂಬನ್ನು ಕೊಟ್ಟು ತನ್ನ ಮನೆಗೆ, ಅಂದರೆ ಅವನ ಅರ್ತ್ ಮನೆಗೆ ಕಳಿಸಿ ಆ ಕ್ಯೂಬನ್ನು ನನ್ನ ಮನೆಯ ಅಲ್ಲಿ ಇಡು ಎಂದು ಕಳಿಸುತ್ತಾನೆ. ಆಗ ನಾಯಿ ಅವನ ಮನೆಗೆ ಹೋಗಿ ಅದು ನಾಯಿ ಅವನ ಬೆಡ್ ಕೆಳಗೆ ಸಿಗುತ್ತದೆ. ಪಾಪ ನಾಯಿಗೆ ಬೇರೆ ಜಾಗನೇ ಸಿಗಲಿಲ್ಲ. ಇದು ಆದ ಕತೆ. ಈಗ ಪ್ರೆಸೆಂಟಿಗೆ ಬಂದಾಗ ಒಬ್ಬ ಕಾರಲ್ಲಿ ಹೋಗುವ ಹುಡುಗನನ್ನು ತೋರಿಸುತ್ತಾರೆ. ಅಂದರೆ ಹುಡುಗ ಅಂದರೆ ಅಂಕಲೇ, ನಾವು ಹುಡುಗ ಅಂತ ಕರೆಯುವ. ಇವನ ಹೆಸರು ಗಾರ್ಬೇಜ್ ಮ್ಯಾನ್. ಶಿಫ್ಟ್ ಆಗ್ತದೆ. ಅಲ್ಲಿಗೆ ಒಬ್ಬ ಅಕ್ಕ ಮತ್ತು ತಮ್ಮ ಬರುತ್ತಾರೆ. ಅಕ್ಕ ತಮ್ಮನಿಗೆ ಪಿಜ್ಜಾವನ್ನು ಮಾಡಿಕೊಡುತ್ತಾಳೆ. ಪಿಜ್ಜಾವನ್ನು ತಮ್ಮ ಹಿಡಿದುಕೊಂಡು ಗಾರ್ಬೇಜಿನ ಅಂಗಡಿಗೆ ಹೋಗುತ್ತಾನೆ. ಆ ಪಿಜ್ಜಾವನ್ನು ಗಾರ್ಬೇಜ್ ಮ್ಯಾನ್ ತಿನ್ನುತ್ತಾನೆ. ಅವ ಸ್ಕೂಲಿಗೆ ಹೋಗುತ್ತಾನೆ. ಅವನ ಮೊದಲ ಫ್ರೀಡಿನಲ್ಲಿ ಡ್ರಾಯಿಂಗ್ ಕ್ಲಾಸ್ ಇರುತ್ತದೆ. ಅವನ ಮಾಸ್ಟರ್ ಅವನಿಗೆ ಡ್ರಾಯಿಂಗ್ ಮಾಡಲು ಹೇಳಿದಾಗ ಅವನು ರಾಕೆಟ್ ಒಟ್ಟಿಗೆ ಒಂದು ಬನಾನವನ್ನು ಡ್ರಾಯಿಂಗ್ ಮಾಡುತ್ತಾನೆ. ಆಗ ಅವರ ಮಾಸ್ಟರ್ ಹೇಳುತ್ತಾರೆ ಅದು ಚಿತ್ರವನ್ನು ಇದ್ದ ಹಾಗೆ ಮಾಡಬೇಕೆಂದು. ಆಗ ಅವನ ಕ್ಲಾಸ್ಮೇಟ್ ಹೇಳುತ್ತಾರೆ ಇದು ನೀನು ದೊಡ್ಡ ರಾಕೆಟ್ ಸೈನ್ಸ್ ಆಗುತ್ತೀಯಾ ಎಂದು. ಆಗ ಹೇಳುತ್ತಾನೆ ರಾಕೆಟ್ ಸೈನ್ಸ್ ಅಲ್ಲ, ನಾನೊಂದು ರಾಕೆಟ್ ಮಾಡುತ್ತೇನೆ ಎಂದು. ಅವ ಒಂದು ರಾಕೆಟ್ ಮಾಡುತ್ತಾನೆ. ಅವರ ಕ್ಲಾಸ್ಮೇಟ್ ಆ ರಾಕೆಟಿನಲ್ಲಿ ಒಂದು ವೈರನ್ನು ಕಟ್ಟು ಮಾಡುತ್ತಾರೆ. ಆಗ ಅವ ರಾಕೆಟನ್ನು ಲಾಂಚ್ ಮಾಡಿದಾಗ
ಅದು ಹೋಗಿ ಸೀದಾ ಅವನ ಅಕ್ಕ ಕೆಲಸ ಮಾಡುವ ಫ್ಯಾಕ್ಟರಿ ಅಂದರೆ ಪೊಟೆಟೊ ಫ್ಯಾಕ್ಟರಿಯಲ್ಲಿ ಹೋಗಿ ಅದು ಕ್ರ್ಯಾಶ್ ಆಗುತ್ತದೆ. ಆಗ ಸ್ಕೂಲಿನಲ್ಲಿ ಪ್ರಿನ್ಸಿಪಲ್ ಅವನನ್ನ ಕರೆಸಿ ನಿನ್ನ ಗಾರ್ಡಿಯನ್ ಅನ್ನ ಸ್ಕೂಲಿಗೆ ಬರಲು ಹೇಳಿದಾಗ ನಮ್ಮ ಹುಡುಗ ಯೋಚನೆ ಮಾಡುತ್ತಾನೆ. ಅವನಿಗೆ ಬೆಳಿಗ್ಗೆ ಸಿಕ್ಕ ಗಾರ್ಬೇಜ್ ಮ್ಯಾನ್ ಅನ್ನ ಕರೆಸಲು ಯೋಚಿಸುತ್ತಾನೆ. ಅವನು ಬರಲು ಹಣವನ್ನು ಕೇಳಿದಾಗ ನಮ್ಮ ಹ್ಯಾನ್ರಿ ಹಣವನ್ನು ಕೊಟ್ಟು ಅವನನ್ನು ಕರೆಸಿದ್ದಾನೆ. ಹೀಗೆ ಇಬ್ಬರು ಪ್ರಿನ್ಸಿಪಲ್ ಅನ್ನು ಮೀಟ್ ಆದ ಮೇಲೆ ಹ್ಯಾನ್ರಿಯು ಗಾರ್ಬೇಜ್ ಮ್ಯಾನ್ ಮನೆಗೆ ಹೋಗುತ್ತಾನೆ. ಹೀಗೆ ಇಬ್ಬರು ಅವನ ಮನೆಗೆ ಹೋದಾಗ ಅಲ್ಲಿ ಹ್ಯಾನ್ರಿಗೆ ಅದೇ ನಮ್ಮ ಕ್ಯೂಬ್ ಸಿಗುತ್ತದೆ. ಅದರ ಒಟ್ಟಿಗೆ ಒಂದು ಲೆಟರ್ ಇರುತ್ತದೆ. ಆ ಲೆಟರಿನಲ್ಲಿ ಬರೆದಿರುತ್ತದೆ, ಈ 2 ಕ್ಯೂಬ್ಗಳು ಅಂದರೆ ಅರ್ತ್ ಕ್ಯೂಬ್ ಅಂಡ್ ಓರ್ ಕ್ಯೂಬ್ ಅನ್ನ ಯಾವತ್ತಿಗೂ ಜಾಯಿಂಟ್ ಮಾಡಬೇಡಿ ಎಂದು. ನಮ್ಮ ಹ್ಯಾನ್ರಿಯು ಆ 2 ಕ್ಯೂಬ್ಗಳನ್ನು ಜಾಯಿಂಟ್ ಮಾಡಿದಾಗ ಅದು ಗ್ಲೋ ಆಗಲು ಸ್ಟಾರ್ಟ್ ಆಗಿರುತ್ತದೆ. ಅದು ಗ್ಲೋ ಆಗಿ ಮೂವ್ ಆಗಲು ಸ್ಟಾರ್ಟ್ ಆಗುತ್ತದೆ. ಅದನ್ನ ಫಾಲೋ ಮಾಡುತ್ತಾ ನಮ್ಮ ಹ್ಯಾನ್ರಿ ಮತ್ತೆ ಗಾರ್ಬೇಜ್ ಮ್ಯಾನ್ ಆ ಮೈನಿನ ಸಮೀಪ ಬರುತ್ತದೆ. ಅಂದರೆ ಆ ಪೋರ್ಟಲ್ ಸಮೀಪ ಬರುತ್ತಾರೆ. ಆ ಕಡೆ ನಮ್ಮ ಹ್ಯಾನ್ರಿಯ ಸಿಸ್ಟರ್ ಅಂದರೆ ಅಕ್ಕ ಅವನನ್ನು ಹುಡುಕಲು ಪ್ರಯತ್ನ ಮಾಡುತ್ತಾನೆ ಇರುತ್ತಾನೆ. ಅದೇ ಪೊಟೆಟೊ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವಳು ಅವಳ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡುತ್ತಾಳೆ. ಆಗ ಆ ಲೊಕೇಶನ್ ಅದೇ ಹಳೆಯ ಮೈನ್ ಹತ್ತಿರ ಹೋಗುತ್ತದೆ. ಅದೇ ಹಳೆಯ ಮೈನ್ ಹತ್ತಿರ ತೋರಿಸುತ್ತದೆ. ಆ ಲೊಕೇಶನ್ ಟ್ರ್ಯಾಕ್ ಮಾಡುತ್ತಾ ಸಿಸ್ಟರ್ ಆ ಹಳೆಯ ಮೈನಿನ ಹತ್ತಿರ ಬಂದಾಗ ಹ್ಯಾನ್ರಿ ಕೈಯಲ್ಲಿದ್ದ ಆ ಕ್ಯೂಬ್ ಅನ್ನು ನೋಡಿ ಶಾಕ್ ಆಗುತ್ತಾಳೆ. ಆ ಪೋರ್ಟಲ್ ಆ ಕ್ಯೂಬ್ ಅನ್ನ ತನ್ನ ಹತ್ತಿರ ಎಳಿತಾ ಇರುತ್ತದೆ. ಆಗ ಎಳಿತಾ ಅವರು ಆ ಪೋರ್ಟಲ್ ಒಳಗೆ ಹೋಗುತ್ತಾರೆ. ಮುಂದೆ ಏನಾಗುತ್ತದೆ, ಅವರು ಆ ಜಗತ್ತಿನಲ್ಲಿ ಏನು ಮಾಡುತ್ತಾರೆ, ಅವರಿಗೆ ಮುಂದೆ ಬರುವ ಸಮಸ್ಯೆಗಳು ಯಾವುದು ಎಂಬುದನ್ನು ನಾವು ಮುಂದಿನ ಪಾರ್ಟಲ್ಲಿ ನೋಡುವ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೇಗಿತ್ತೆಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಚಾನಲಿಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ.